ನೀನೇನು ಹೇಳಬೇಕೆಂದಿರುವೆ? ಅಂತಹದ್ದೇನು ನೋಡಿದೆ ನೀನು? ನಾನು ಏನ್ ನೋಡ್ತಾ ಇದ್ದೀನಿ? ಈ ಮರನ ನೋಡ್ತಿದ್ರೆ ಪವಿತ್ರ ಆತ್ಮಗಳೇ ಬಂದು ಇಲ್ಲಿ ಮರದ ರೂಪ ಪಡೆದಿದೆಯೇನೋ ಅಂತ ಕಾಣಿಸ್ತಿದೆ. ಅಂತ ಪವಿತ್ರತೆ, ಅಂತ ದಿವ್ಯತೆ ಮರಗಳಿಗಷ್ಟೇ ಸೀಮಿತವಾಗಿರಲಿಲ್ಲ. ಜೊತೆಗೆ ಗೋಕುಲದ ಪ್ರತಿಯೊಂದು ಗಂಡು, ಹೆಣ್ಣು, ಪಕ್ಷಿ ಎಲ್ಲವೂ ದಿವ್ಯ. ಅಲ್ಲಿನ ಪ್ರತಿಯೊಂದು ಹಸು ಕೂಡ ಸಾಕ್ಷಾತ್ ಕಾಮಧೇನುವಿನ ರೂಪವಾಗಿತ್ತು. ಹಂಸ, ಗೋಕುಲದಲ್ಲಿ ವಾಸ ಮಾಡ್ತಿರೋ ಜನರು ತುಂಬಾ ವಿಶೇಷವಾದವರು. ಅಲ್ಲಿನ ಎಲ್ಲ ಗೋಪಿಕೆಯರು ಗೋಲೋಕವಾಸಿಗಳ ಅಂಶ ಅಂತಾನೆ ಅನ್ಸುತ್ತೆ. ವಿಷ್ಣುವಿನ ಸೇವೆ ಮತ್ತು ಭಕ್ತಿಗೋಸ್ಕರನೇ ಆ ಜನರು ಗೋಕುಲಕ್ಕೆ ಬಂದಿರೋ ಹಾಗಿದೆ. ಅಲ್ಲಿನ ಲತೆಗಳು ಸ್ವಯಂ ಜ್ಞಾನ ಹೊಂದಿರೋ ಹಾಗಿದೆ. ಲತೆಗಳು? ಆ ಲತೆಗಳ ಕುಟಿಲತೆಯ ಅನುಭವ ನನಗೂ ಆಗಿತ್ತು. ಆದರೆ ನಾನು ಆಗ ಆ ಚಕ್ರಧಾರಿಯ ಮಾಯೆಗೆ ಲಕ್ಷ್ಯ ಕೊಡಲಿಲ್ಲ. ಆದರೆ ಇನ್ನು ಆ ಚಕ್ರಧಾರಿಯ ಎಲ್ಲ ಮಾಯೆಗಳನ್ನು ಅಂತ್ಯ ಮಾಡುತ್ತೇನೆ. ನಾನು ಮುರಿಯುತ್ತೇನೆ ಅವನ ಬಂಧವಿರುವ ಎಲ್ಲ ವಸ್ತುಗಳನ್ನು. ಸರ್ವನಾಶ ಮಾಡುತ್ತೇನೆ ಪೃಥ್ವಿಯಲ್ಲಿ ಇರುವ ಅವನ ಗೋಲೋಕವನ್ನು. ಇಲ್ಲ ಕಂಸ, ಹಾಗೆ ಯೋಚಿಸ್ಲು ಬೇಡ. ಆ ವಿಷ್ಣುವಿನ ಮಾಯೆಯನ್ನ ಪೂರ್ತಿ ತಿಳ್ಕೊಳ್ದೆ, ಅವನ ಗುಟ್ಟನ್ನು ತಿಳ್ಕೊಳ್ದೆ ನಾವೇನೇ ಮಾಡಿದ್ರು ಆ ನಾರಾಯಣನಿಗಲ್ಲ, ನಾವು ನಮಗೆ ಅಪಾಯ ತಂದ್ಕೊಂಡ ಹಾಗೆ. ನಿನ್ನ ಭಯವು ನನಗರ್ಥವಾಯಿತು ರಾಹು. ಏಕೆಂದರೆ ಆ ಮೋಸಗಾರ ನಿನಗೆ ಅಮೃತ ಸೇವಿಸಲು ಬಿಟ್ಟಿರಲಿಲ್ಲ. ಆದರೆ ನಾನು ಭಗವಂತ, ಮತ್ತು ಭಗವಂತ ಜೊತೆಯಲ್ಲಿರುವಾಗ ನೀನು ಭಯಭೀತನಾಗುವ ಯಾವ ಅವಶ್ಯಕತೆ ಇಲ್ಲ. ನೀನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು ಕಂಸ. ನಾವು ರಾಕ್ಷಸರು ಯುಗ ಯುಗಗಳಿಂದ ಆ ವಿಷ್ಣುವಿನ ಮಾಯೆಗೆ ಬಲಿಯಾಗ್ತಿದ್ದೀವಿ. ಮಹಾಶಕ್ತಿಶಾಲಿ ಹಿರಣ್ಯಾಕ್ಷ, ಸೋಲೆ ಕಾಣದ ಹಿರಣ್ಯ ಕಶ್ಯಪು, ಮಹಾರಾಜ ಬಲಿಚಕ್ರವರ್ತಿ ಇವರೆಲ್ಲ ನಿಂತರನೆ ಸಕ್ಷಮ ಮತ್ತು ಶಕ್ತಿಶಾಲಿಗಳು. ಆದ್ರೆ ಅವರು ಕೂಡ ಮೋಸಗಾರ ವಿಷ್ಣುವಿನ ಮಾಯೆನ ತಿಳ್ಕೊಳ್ದೆ ಅವನನ್ನ ಎದುರಿಸಿದ್ರು. ಪರಿಣಾಮ ಏನಾಯ್ತು? ಸೋತ್ ಹೋದ್ರು. ಆ ಚಕ್ರಧಾರಿಯು ನನ್ನ ಬ್ರಜಮಂಡಲದಲ್ಲಿ ತನ್ನ ಗೋಲೋಕ ಸೃಷ್ಟಿಸಿದ. ಇದರ ಅರ್ಥವೇನೆಂದರೆ ಅವನು ಯಾವುದೋ ಒಂದು ರೂಪದಲ್ಲಿ ಇಲ್ಲೇ ಉಪಸ್ಥಿತನಿದ್ದಾನೆ. ಕಂಸ, ಆದರೆ ಅವನು ಯಾರು, ಅವನು ಯಾವ ರೂಪದಲ್ಲಿ ಅವತಾರ ಎತ್ತಿದ್ದಾನೆ ಅದು ನಮಗ್ ತಿಳಿದಿಲ್ಲ. ನಾನದನ್ನ ಕಂಡು ಹಿಡಿಯೋವರೆಗೂ ನೀನು ಕಾಯಲೇಬೇಕು ಕಂಸ. ಇಲ್ಲ ಅಂದ್ರೆ ಆ ಮೋಸಗಾರ ವಿಷ್ಣು ಮತ್ತೆ ನಮಗೆಲ್ಲ ಮೋಸ ಮಾಡಿ ನಮ್ಮ ಕೈಯಿಂದ ತಪ್ಪಿಸ್ಕೊಳ್ತಾನೆ. ಇಲ್ಲ ರಾಹು, ಯಾವುದೇ ಸ್ಥಿತಿಯಲ್ಲೂ ಆ ವಿಷ್ಣು ನನ್ನಿಂದ ತಪ್ಪಿಸಿಕೊಳ್ಳಲಾರ. ನೀನ್ ಚಿಂತೆ ಮಾಡ್ಬೇಡ ಕಂಸ. ಎಷ್ಟೋ ಯುಗಗಳಾದ್ಮೇಲೆ ಮತ್ತೆ ನೀನು ರಾಕ್ಷಸರಿಗೆ ಗೌರವ ಸಿಗೋ ಹಾಗೆ ಮಾಡಿದ್ಯಾ. ಅದಕ್ಕೆ ನಾನು ನಿನಗೆ ಖಂಡಿತ ಸಹಾಯ ಮಾಡ್ತೀನಿ. ನೀನ್ ನೋಡ್ತಿರು, ಆ ಮೋಸಗಾರ ವಿಷ್ಣುವಿನ ರಹಸ್ಯಗಳನ್ನ ಒಂದೊಂದಾಗೆ ಹೇಗೆ ಬಯಲ್ ಮಾಡ್ತೀನಿ ಅಂದ್ರೆ, ಅವನ ಅಂಶ, ಅವನ ಅವತಾರ ರೂಪ ತಾನಾಗೆ ನಿನ್ನ ಮುಂದೆ ಬಂದು ನಿಲ್ಬೇಕು. ಒಂದು ಸಾರಿ ಆ ಮೋಸಗಾರ ವಿಷ್ಣು ನಮ್ಮ ಮುಂದೆ ಬಂದ್ರೆ ಆಮೇಲೆ ಏನ್ ಮಾಡ್ಬೇಕು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಯಾವ ದಿನ ಹಾಗೆ ಆಗುವುದು ರಾಹು? ನಾನು ನಿನ್ನನ್ನು ಸೌರಮಂಡಲದ ಅಧಿಪತಿ ಮಾಡುತ್ತೇನೆ. ಆ ಕ್ಷಣದ ಪ್ರತೀಕ್ಷೆ ಇದೆ ನನಗೆ. ಅಂದು ಎಲ್ಲ ನಕ್ಷತ್ರ ಗ್ರಹಗಳು ನಿನ್ನ ಆದೇಶದಂತೆ ತಮ್ಮ ಗತಿ ಬದಲಿಸುತ್ತವೆ. ನಾನು ಆ ಕ್ಷಣಕ್ಕಾಗಿ ಕಾಯ್ತಿದ್ದೀನಿ ಕಂಸ. ಆ ದಿನ ಸಂಪೂರ್ಣ ಬ್ರಹ್ಮಾಂಡದ ಮೇಲೆ ರಾಕ್ಷಸ ಸಾಮ್ರಾಜ್ಯನೇ ಇರುತ್ತೆ. ಆಗ ನೀನಾಗ್ತೀಯ ಸಂಪೂರ್ಣ ಬ್ರಹ್ಮಾಂಡಕ್ಕೆ ನಾಯಕ, ಕರ್ತೃ ಮತ್ತು ಸಂಹಾರಕ, ಸಂಪೂರ್ಣ ಬ್ರಹ್ಮಾಂಡದ ಸ್ವಾಮಿ. ಕೇಳಿದೆಯಾ ಚಕ್ರಧಾರಿ?
ರಾಹು ಹೇಳಿದಂತೆ ಸಂಪೂರ್ಣ ಬ್ರಜಮಂಡಲವನ್ನು ಅಧರ್ಮ ಮಂಡಲ ಮಾಡುವುದಕ್ಕೂ ಮೊದಲು ಹೇಳಿಬಿಡು. ನಾನು ತಾಂಡವ ಮಾಡುವುದಕ್ಕೂ ಮೊದಲು ಹೇಳಿಬಿಡು, ನೀನು ಎಲ್ಲಿ ಅವಿತಿರುವೆ? ಈ ಅಧಿಕ ಪ್ರಸಂಗಿಗೆ ಎಲ್ಲ ವಿಷಯ ಹೇಳ್ಬಿಟ್ಟು ನಾನು ತಪ್ಪು ಮಾಡ್ತಿಲ್ಲ ತಾನೆ? ಗೊಲ್ಲ, ನಾನು ರಾಧೆ. ನಾನ್ ಮಾತಾಡುವಾಗ ಎಲ್ಲ ನನ್ ಮಾತೆ ಕೇಳ್ತಾರೆ. ನಾನ್ ಯಾರ ಮಾತು ಕೇಳಲ್ಲ. ಆದ್ರೆ ಇವತ್ತು ನಿನ್ ಮಾತನ್ನೆಲ್ಲ ಗಮನ ಕೊಟ್ಟು ಕೇಳ್ತಿದ್ದೀನಿ. ನೀನ್ ನೋಡಿದ್ರೆ ಏನು ಮಾತಾಡ್ತಿಲ್ಲ. ಗೋಪಿಕೆ, ಇದು ಗೋಪಾಲಕರ ವಿಷಯ. ಇದನ್ನ ನಾವು ಎಲ್ರಿಗೂ ಹೇಳಕ್ಕಾಗೋದಿಲ್ಲ. ಅದಕ್ಕೆ ನೀನ್ ನನ್ಗೊಂದ್ ಮಾತ್ ಕೊಡ್ಬೇಕು. ಈ ವಿಷಯನ ನೀನ್ ಯಾರಿಗೂ ಹೇಳಲ್ಲ ಅಂತ. ಗೊಲ್ಲ, ನೀನೇ ಹೇಳ್ತಿದ್ಯಲ್ಲ ನಿನ್ಗೆ ಈ ಉಪಾಯ ಹೊಳಿಯೋಕೆ ನಾನೇ ಕಾರಣ ಅಂತ. ಈಗ ಉಪಾಯ ಏನು ಅಂತ ನನಗೆ ಹೇಳಲ್ವಾ? ಸರಿ ಗೋಪಿಕೆ, ಈ ಹಾಲು ಬೆಣ್ಣೆನ ಯಾವ ರೀತಿ ಪಡ್ಕೊಂಡ್ವಿ ಅಂತ ನಿನ್ ಮೇಲ್ ನಂಬಿಕೆ ಇಟ್ಟು ಹೇಳ್ತಿದೀನಿ, ಗೊತ್ತಾಯ್ತಾ? ನಾವ್ ನಮ್ ಕೆಲ್ಸ ಶುರು ಮಾಡಿದ್ದು ಗೋಕುಲದಿಂದ. ಗೆಳೆಯ ದಾಮ, ಗೆಳೆಯ ಜೀವಕ, ಎಚ್ಚರ ಇರ್ಲಿ. ನಾವ್ ಈ ಕೆಲ್ಸನ ಹೇಗ್ ಮಾಡಿದ್ವಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು, ಅನುಮಾನನೂ ಬರ್ಬಾರ್ದು. ನಡೀರಿ. ಈ ರೀತಿಲಿ ನಾವೆಲ್ಲ ಗೋಪ ಬಾಲಕರು ಬೇರೆ ಬೇರೆ ಗುಂಪು ಮಾಡ್ಕೊಂಡು ಇಡೀ ಬ್ರಜಮಂಡಲ ತುಂಬಾ ಹೋಗಿದ್ವಿ. ಇಡೀ ಬ್ರಜಮಂಡಲನ? ಹಾ ಗೋಪಿಕೆ, ನಾವೆಲ್ರಿಗೂ ಅವ್ರ ಅಧಿಕಾರ ಕೊಡ್ಬೇಕಿತ್ತಲ್ಲ. ಅದಾದ್ಮೇಲೆ ಏನಾಗ್ಬೇಕಾಗಿತ್ತೋ ಅದೇ ಆಯ್ತು. ಅರ್ಜುನ್ ಕಣ್ಯಾಗ ಮುಚ್ಕೊಂಡಿಲ್ಲ. ಓಹೋ, ಅಜ್ಜ ಕಣ್ಬಿಟ್ಕೊಂಡ್ ಮಲಗ್ತಾರೆ. ಅಜ್ಜ ಕಣ್ಬಿಟ್ಕೊಂಡೇ ಮಲ್ಕೋದು. ನಡೀರಿ, ಬೆಣ್ಣೆ ಕದಿಯೋಣ. ಕೃಷ್ಣ, ನಾವಿಷ್ಟು ಚಿಕ್ಕವರು, ಮಡ್ಕೆ ಅಷ್ಟು ಎತ್ತರದಲ್ಲಿ, ನಾವದನ್ನ ಕೆಳಗಿಳಿಸೋದು ಹೇಗೆ? ಗೆಳೆಯರೇ, ಅಮ್ಮ ಹೇಳ್ತಾಳೆ ಒಗ್ಗಟ್ಟಲ್ಲಿ ಬಹಳ ಶಕ್ತಿ ಇದೆ. ಈಗ ನಾವು ಒಟ್ಟಾಗಿ ಪ್ರಯತ್ನ ಮಾಡಿದ್ರೆ ನಮ್ಗೇನ್ ಬೇಕೋ ಅದನ್ನ ಪಡ್ಕೋಬಹುದು. ಪರಿಸ್ಥಿತಿ ಹೇಗೆ ಇರ್ಲಿ, ನೀನ್ ಬೆಣ್ಣೆ ತಗೊಳ್ಳೋದನ್ನ ಯಾರು ತಡಿಯಕ್ಕಾಗಲ್ಲ. ಇಲ್ಲ ಗೋಪಿಕೆ, ಇನ್ನು ಹೇಳ್ತೀನಿ ಕೇಳು. ಆಮೇಲೆ ನಾವು ಮುಂದಿನ ಮನೆಗೆ ಹೋದ್ವಿ. ಅವ್ರ ಮನೆಯಲ್ಲಿ ಅಜ್ಜಿ ನಮ್ ಮುಂದೆನೆ ಮಲ್ಕೊಂಡಿದ್ದ. ಅಜ್ಜಿ ಭೂತ! ಭೂತನ? ಅಯ್ಯೋ ದೇವ್ರೆ, ಕಾಪಾಡಪ್ಪ. ಯಾವ ದುಷ್ಟ ಶಕ್ತಿನೂ ಹತ್ರ ಬರ್ದೇ ಇರ್ಲಿ. ಭಗವಂತ ಕಾಪಾಡಪ್ಪ. ಈ ರೀತಿಲಿ ನಾವೆಲ್ಲ ಗೋಪ ಬಾಲಕರು ಮನೆ ಮನೆಗೆ ಹೋಗಿ ಬ್ರಜಮಂಡಲದಲ್ಲಿರೋ ಹಾಲು ಮತ್ತೆ ಬೆಣ್ಣೆನ ಇಲ್ಲಿಗೆ ತಂದ್ವಿ. ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಗಲ್ಲ, ನಿನಗೇನ್ ಅನ್ನಿಸ್ತಿದೆ? ನೀನೇನ್ ತುಂಬಾ ಒಳ್ಳೆ ಕೆಲ್ಸ ಮಾಡಿದ್ಯಾ? ಕೃಷ್ಣ, ನೀನ್ ಇಡೀ ಬ್ರಜಮಂಡಲಕ್ಕೆ ಮೋಸ ಮಾಡಿದ್ಯಾ. ಮೋಸ. ನನ್ ಕೃಷ್ಣ ಮೋಸ ಮಾಡಿದ್ದನ್ನ ನಾನ್ ಯಾವತ್ತೂ ಒಪ್ಕೊಳ್ಳೋಕಾಗಲ್ಲ. ದೇವಿ, ಈಗಷ್ಟೇ ನೀನು ನನ್ನ ಕಾರ್ಯದ ಪ್ರಶಂಸೆ ಮಾಡುತ್ತಿದ್ದೆ. ಈಗ ನೀನೇ ಸ್ವತಃ ಅದನ್ನು ಸ್ವೀಕಾರ ಮಾಡುತ್ತಿಲ್ಲವಲ್ಲ. ಇದು ಹೇಗೆ ಉಚಿತವಾದದ್ದು? ಪ್ರಭು, ಗೋಪಬಾಲರಿಗೆ ಅಧಿಕಾರ ಕೊಡಿಸಲು ನೀವು ಆರಿಸಿದ ಮಾರ್ಗ ಅದು ಉಚಿತವೇ? ನೀವೇ ಹೇಳಿರಿ ಪ್ರಭು. ಈ ಕಳ್ಳತನದ ಘಟನೆಯನ್ನು ಧರ್ಮಸಂಗತವೆಂದು ಹೇಗೆ ಒಪ್ಪುವುದು ಪ್ರಭು? ದೇವಿ, ನೀನು ನಿನ್ನದೇ ವಸ್ತುವನ್ನು ಪಡೆದರೆ ಕಳ್ಳತನ ಹೇಗಾಗುತ್ತದೆ? ಬೆಣ್ಣೆಯ ಮೇಲೆ ಪ್ರಥಮ ಅಧಿಕಾರ ಗೋಪಬಾಲರದ್ದು ಮತ್ತು ಅವರು ಯಾರಿಗೂ ಹಾನಿಯನ್ನು ಮಾಡದೆಯೇ ತಮ್ಮ ಅಧಿಕಾರ ಪಡೆದಿದ್ದಾರೆ. ಇನ್ನು ಇದಕ್ಕಿಂತ ಅಧಿಕ ಧರ್ಮಸಂಗತ ಇನ್ನೇನಿರಲು ಸಾಧ್ಯ ದೇವಿ? ಪ್ರಭು, ನಿಮ್ಮನ್ನು ತರ್ಕಗಳಿಂದ ಯಾರೂ ಜಯಿಸಲಾಗದು. ನೀವು ಏನು ಹೇಳುವಿರೋ ಅದನ್ನೇ ಸರಿ ಎಂದು ಸಾಧಿಸಿ ಬಿಡುತ್ತೀರಿ. ನಾನು ನಿಮ್ಮ ಜೊತೆ ಮಾತನಾಡುವುದಿಲ್ಲ.
ನಂದರಾಣಿ, ನಮ್ಮ ಬದುಕೆ ನಾಶ ಆಗೋಯ್ತು. ಈಗ ನಾವು ಏನ್ ತಿನ್ನೋದು ಮತ್ತೆ ಕಂಸನ ತೆರಿಗೆ ಹೇಗೆ ಕಟ್ಟೋದು? ನೀವ್ಯಾರೂ ಚಿಂತೆ ಮಾಡ್ಬೇಡಿ. ನಮ್ಗೆ ಸಮಸ್ಯೆ ಇದ್ದಾಗ ಅದಕ್ಕೆ ಖಂಡಿತ ಯಾವ್ದಾದ್ರೂ ಒಂದ್ ಪರಿಹಾರ ಇದ್ದೇ ಇರತ್ತೆ. ಯಾಕೆ ನಮ್ಗೆ ಸುಳ್ಳು ಭರವಸೆ ಕೊಡ್ತಿದ್ಯಾ? ಯಾವ ಕಂಸ ತನ್ನ ಸ್ವಂತ ತಂಗಿಯ 8 ಮಕ್ಕಳ ಪ್ರಾಣ ತೆಗಿತಾನೋ ಅಂಥವನು ನಮ್ಮ ಮಕ್ಕಳ ಪ್ರಾಣ ಉಳಿಸ್ತಾನ? ನಾವು ಅವನಿಗೆ ಹಾಲು ಬೆಣ್ಣೆಯ ತೆರಿಗೆ ಕೊಡದಿದ್ರೆ ಆ ಪಾಪಿ ನಮ್ಮ ಮಕ್ಕಳ ಜೀವ ಉಳಿಸ್ತಾನ? ನಂದಣ್ಣ, ನೀವೇನಾದ್ರೂ ಹೇಳಿ. ನಂದಣ್ಣ, ನೀವು ನಮ್ಮನ್ನ ಎಲ್ಲಾ ತೊಂದರೆಗಳಿಂದನೂ ಪಾರ್ ಮಾಡಿದೀರಿ. ಈಗ ನೀವೇ ಹೇಳಿ, ನಾವು ನಮ್ಮ ಮತ್ತೆ ನಮ್ಮ ಮಕ್ಕಳ ಜೀವನ ಹೇಗ್ ಉಳಿಸ್ಕೋಬೇಕು ಅಂತ. ಭಯ ಯಾವಾಗ ಮನುಷ್ಯನಿಗೆ ಭಯ ಆಗುತ್ತೋ ಆಗ್ಲೇ ಅವನ ಜೀವನದಲ್ಲಿ ರಾಹುವಿನ ಪ್ರವೇಶ ಆಗುತ್ತೆ. ಗೋಕುಲ ವಾಸಿಗಳನ್ನ ಆಟ ಆಡಿಸೋದಕ್ಕೆ ಇದೇ ಸರಿಯಾದ ಸಮಯ. ಈಗ ತಪ್ಪಿಸ್ಕೊಳ್ಳಕ್ಕೆ ಒಂದೇ ದಾರಿ ಇರೋದು, ಅದೇ ಶಿಕ್ಷೆ. ಯಾರು ನಮ್ಮ ಹಾಲು ಬೆಣ್ಣೆನ ಕದ್ದಿದಾರೋ ಅವ್ರಿಗೆ ನಾವೇ ಶಿಕ್ಷೆ ಕೊಡ್ಬೇಕಾಗತ್ತೆ. ಅದು ಮಹಾರಾಜ ಕಂಸರ ಎದುರು. ಹಾಗೆ ಮಾಡೋದ್ರಿಂದಾನೇ ನಮಗ್ ಬಂದಿರೋ ಈ ಆಪತ್ತು ದೂರ ಆಗೋದು. ಅಲ್ಲ, ನೀವು ಇದೇನ್ ಹೇಳ್ತಿದ್ದೀರಾ? ನಾವ್ ಹೀಗೆ ಕತ್ಲಲ್ಲಿ ಬಾಣ ಹೇಗ್ ಬಿಡೋಕ್ಕಾಗತ್ತೆ? ನಮ್ಗೀಗ ಗೊತ್ತೇ ಇಲ್ಲ ನಮ್ ಹಾಲು ಬೆಣ್ಣೆನ ಕದ್ದಿರೋರು ಯಾರು ಅಂತ. ಮತ್ತೆ ನಾವು ಶಿಕ್ಷೆ ಕೊಡೋದು ಯಾರಿಗೆ? ನನಗ್ ಗೊತ್ತಿದೆ ನಮ್ಮ ಹಾಲು ಬೆಣ್ಣೆನ ಯಾರು ಕದ್ದಿದ್ದಾರೆ ಅಂತ. ನಂದಣ್ಣ, ನೀವು ನಮ್ಗೆ ಬರೀ ಅವನ ಹೆಸರೇಳಿ ಸಾಕು, ನಾವೇ ಅವನಿಗೆ ಶಿಕ್ಷೆ ಕೊಡ್ತೀವಿ. ಏನಂತೀರಾ? ಶಿಕ್ಷೆ ಕೊಡ್ತೀವಿ. ಬರ್ಸಾನಾದ ಜನರೇ ಕದ್ದಿರೋದು. ನಮ್ಮ ಹಾಲು ಬೆಣ್ಣೆನ ಕದಿಯೋ ದುಸ್ಸಾಹಸ ಅವರೇ ಮಾಡಿರೋದು. ಅಲ್ಲ, ನೀವ್ ಏನ್ ಮಾತಾಡ್ತಿದ್ದೀರಾ? ಬರ್ಸಾನ ಮತ್ತೆ ಗೋಕುಲ ಒಬ್ರಿಗೊಬ್ರು ಅಣ್ಣ ತಮ್ಮರಿದ್ದ ಹಾಗೆ. ಅಲ್ಲ, ಅವ್ರು ಯಾಕೆ ಹೀಗ್ ಮಾಡ್ತಾರೆ ಹೇಳಿ? ಯಶೋದೆ, ಸೋದರನಿಗಿಂತ ದೊಡ್ಡ ಹಿತೈಷಿ ಇಲ್ಲ ಅಂತಾದ್ರೆ ಸೋದರನಿಗಿಂತ ದೊಡ್ಡ ಶತ್ರುನು ಇಲ್ಲ ಅನ್ನೋದನ್ನ ಮರಿಬೇಡ. ಆದ್ರೆ ಇಲ್ಲಿ ಕೇಳಿ, ಯಾವುದೇ ಒಂದ್ ಕೆಲ್ಸಕ್ಕೆ ಏನಾದ್ರೂ ಒಂದ್ ಕಾರಣ ಖಂಡಿತ ಇದ್ದೇ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಬರ್ಸಾನದವರು ಗೋಕುಲವಾಸಿಗಳ ಶತ್ರುಗಳು ಹೇಗಾಗ್ತಾರೆ? ಕಾರಣ ಇದೆ ಯಶೋದೆ, ಅದೇ ಶ್ರೇಷ್ಠರು ಅನ್ನೋ ಪಟ್ಟ. ಅವರು ಕಂಸರ ಎದುರಿಗೆ ನಮ್ಮನ್ನ ಕೀಳಾಗಿ ತೋರಿಸಿ ತಾವು ಶ್ರೇಷ್ಠರು ಅಂತ ಸಾಧಿಸಕ್ ಹೊರಟಿದ್ದಾರೆ. ಅವ್ರ ತೆರಿಗೆ ಕಡಿಮೆ ಆಗ್ಲಿ ಅಂತ. ನೀವ್ ಹೇಳೋದ್ರಲ್ಲಿ ಅರ್ಥ ಇದ್ಯಾ? ವೃಷಭಾನು ನಮಗೆ ಒಳ್ಳೆ ಗೆಳೆಯ. ಈಗ ಒಂದ್ ಕ್ಷಣಕ್ ನಾವ್ ನಂಬುದ್ರುನು ಬರ್ಸಾನದವರು ಬದಲಾಗಿದ್ದಾರೆ ಅಂತ. ಆದ್ರೂ ವೃಷಭಾನು ಅವ್ರು ಯಾವತ್ತೂ ಹೀಗ್ ಮಾಡೋಕ್ ಸಾಧ್ಯ ಇಲ್ಲ. ಯಶೋದೆ, ನಮ್ಮ ಜೀವನದ ವಿಷಯ ಬಂದಾಗ ಎಲ್ಲ ಸ್ನೇಹ, ಎಲ್ಲ ಸಂಬಂಧ ಸುಳ್ಳಾಗೋದು ಖಂಡಿತ. ಮನುಷ್ಯ ಎಷ್ಟೇ ದೊಡ್ಡ ಪರೋಪಕಾರಿಯಾಗಿದ್ರು ಅವನು ಕೇವಲ ತನ್ನ ಜೀವನದ ರಕ್ಷಣೆ ಬಗ್ಗೆನೇ ಯೋಚಿಸೋದು. ಹೌದು ಹೌದು, ನಂದಣ್ಣ ಸತ್ಯ ಹೇಳ್ತಿದ್ದಾರೆ. ತೆರಿಗೆ ಕಟ್ಟೋ ವಿಷಯ ಬಂದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಬರ್ಸಾನದವರು ಈ ರೀತಿ ಬದಲಾಗೋದು ಕಾರಣ ಅಂದ್ರೆ 2 ಪಟ್ಟು ತೆರಿಗೆ. ಇದ್ರ ಅರ್ಥ ಏನು ಅಂದ್ರೆ, ಇಂಥ ಕಷ್ಟದ ಪರಿಸ್ಥಿತಿಯಲ್ಲೂ ನಾವು ಯಾರ ಮೇಲೂ ನಂಬಿಕೆ ಇಡಕ್ಕಾಗಲ್ಲ. ಬರ್ಸಾನದ ಮೇಲೂ ಕೂಡ. ಇವತ್ತಿಂದ ಬರ್ಸಾನದವ್ರ ಜೊತೆಗೆ ನಮ್ಗೆ ಯಾವ ಸಂಬಂಧನೂ ಬೇಡ. ಏನಂತೀರಾ? ನಡೀರಿ, ಹೋಗೋಣ. ನಡಿ. ಹೋಗೋಣ, ಬನ್ನಿ ಬನ್ನಿ. ನಿಂತ್ಕೊಳ್ಳಿ, ನನ್ ಮಾತ್ ಕೇಳಿ. ಯಾವ್ದೇ ಸಾಕ್ಷಿ ಇಲ್ದೆ ಯಾವ್ದೇ ನಿರ್ಧಾರ ತಗೊಳ್ಳೋದು ಸರಿಯಲ್ಲ. ನಿಂತ್ಕೊಳ್ಳಿ ನೀವೆಲ್ರು. ಅಲ್ಲ, ಏನ್ ಮಾಡ್ಬಿಟ್ರಿ ನೀವು? ಒಂದೇ ಕ್ಷಣದಲ್ಲಿ ಗೋಕುಲ ಜನರ ಮನಸ್ಸಲ್ಲಿ ಶತ್ರುತ್ವದ ಬೀಜ ಬಿತ್ತಿದ್ರಿ. ಯಶೋದೆ, ನನಗಿರೋದು ಒಂದೇ ಧರ್ಮ, ಗೋಕುಲ ವಾಸಿಗಳ ರಕ್ಷಣೆ. ನನ್ನ ಧರ್ಮದ ಪಾಲನೆ ಮಾಡುವಾಗ ನನಗೆ ಯಾರೇ ಮಿತ್ರರಾಗ್ಲಿ ಶತ್ರುಗಳಾಗ್ಲಿ ನನಗೆ ಯಾವ ವ್ಯತ್ಯಾಸನೂ ಆಗಲ್ಲ. ವಿಷ್ಣು, ನೀನು ನನ್ನ ಅಮೃತ ಪಾನದಿಂದ ತಡೆದಿದ್ದೆ. ಈಗ ನಾನು ನಿನ್ನ ಗೋಕುಲ ಮತ್ತು ಬರ್ಸಾನದ ಜನರಿಗೆ ಶತ್ರುತ್ವದ ವಿಷಪಾನ ಮಾಡಿಸಿದ್ದೀನಿ. ಈಗ ನಾನು ನೋಡ್ತೀನಿ ಈ ಶತ್ರುತ್ವದ ಮಧ್ಯೆ ನೀನು ಎಲ್ಲಿವರೆಗೂ ಔತ್ಕೊಳ್ತೀಯ ಅಂತ. ಮೋಸ? ನಾನು ಯಾರಿಗೂ ಯಾವ ಮೋಸನೂ ಮಾಡಿಲ್ಲ. ನಾವೇನೇ ಮಾಡಿದ್ರು ನಮ್ಮ ಅಧಿಕಾರ ಪಡ್ಕೊಳ್ಳೋಕೆ ಅಂತ ಮಾಡಿದ್ದು. ಕೃಷ್ಣ,
ನಂಗೂ ಅದೇ ಬೇಕು. ಗೊಲ್ಲ ಬಾಲಕರಿಗೆ ಅವ್ರ ಅಧಿಕಾರ ಸಿಗ್ಬೇಕು. ಆದ್ರೆ ನೀನ್ ಹೋಗ್ತಿರೋ ಈ ದಾರಿ ಸರಿ ಇಲ್ಲ ಕೃಷ್ಣ. ಅದಕ್ಕೆ ನಾನು ಹೋಗ್ತಿದ್ದೀನಿ. ಈ ವಿಷಯ ಊರವ್ರಿಗೆಲ್ಲ ಹೇಳ್ತೀನಿ. ಎಲ್ಲ ಬೆಣ್ಣೆ ನೀನೇ ಕದ್ದಿರೋದು ಅಂತ. ನೀನೇ ಕದ್ದಿರೋದು, ನೀನೇ ಕದ್ದಿರೋದು, ನೀನೇ ಕದ್ದಿರೋದು. ಗೋಪಿಗೆ ನನ್ ಗೊತ್ತಿತ್ತು ನೀನ್ ಹೀಗ್ ಮಾಡ್ತೀಯ ಅಂತ. ಆದ್ರೆ ಮರಿಬೇಡ, ಬೆಣ್ಣೆ ಕದಿಯೋ ಉಪಾಯನ ನೀನೇ ನನ್ಗೆ ಹೇಳಿದ್ದು. ಅದಕ್ಕೆ ತಪ್ಪು ನಂದಲ್ಲ, ನಿಂದೇ ಇವಾಗ. ಗೊಲ್ಲ, ನೀನ್ ನನ್ ಮೇಲೆ ಸುಳ್ಳು ಆರೋಪ ಯಾಕೆ ಮಾಡ್ತಿದ್ಯಾ? ಸುಳ್ಳಲ್ಲ ಗೋಪಿಕೆ, ನಿಜ. ಗೋಪಿಕೆ ನೆನ್ಪ್ ಮಾಡ್ಕೋ, ನಿನ್ನೆ ನೀನ್ ನನ್ನ ಹತ್ರ ಏನಂದಿದ್ದೆ? ಯಾವ ರೀತಿ ನೀನು ಘಟಾಸುರನ್ನ ಉದ್ಧಾರ ಮಾಡೋದಿಕ್ಕೆ ಗೋಕುಲದೆಲ್ಲ ಮಡ್ಕೆಯನ್ನು ಹೊಡೆದಿದ್ಯೋ ಅದೇ ರೀತಿ ನೀನು ಮತ್ತೆ ಏನಾದ್ರೂ ಉಪಾಯ ಮಾಡ್ಬೇಕು ಗೊಲ್ಲ. ಆದ್ರೆ ಗೊಲ್ಲ, ನಾನ್ ನಿನ್ನೆ ಹೇಳಿದ ಮಾತಿನ ಅರ್ಥ ನಿಮ್ ಬೆಣ್ಣೆ ಕದಿಬೇಕು ಅಂತ ಅಲ್ಲ. ಗೋಪಿಕೆ, ನೀನ್ ಹೇಳಿದ್ರ ಅರ್ಥ ಏನೇ ಇರ್ಲಿ, ನಾನ್ ಏನೇ ಮಾಡಿದ್ರು ಅದಕ್ಕೆಲ್ಲ ನಿನ್ ಮಾತೇ ಸ್ಫೂರ್ತಿ. ಪ್ರಭು, ಇದೇನು ಕಾರ್ಯ ಮಾಡಿದ್ದು ನೀವು, ಆಕ್ಷೇಪ ನನ್ನ ಮೇಲೆ? ಆಕ್ಷೇಪ ಅಲ್ಲ, ಇದೇ ಸತ್ಯ. ಏಕೆಂದರೆ ನೀನೇ ನನ್ನ ಶಕ್ತಿ, ನೀನೇ ನನ್ನ ಪ್ರೇರಣೆ. ನಾನು ಅದೇನೇ ಮಾಡಿದರೂ ಅದನ್ನು ನಿನ್ನ ಪ್ರಮಾಣವಾಗಿಯೇ ಮಾಡುತ್ತೇನೆ. ಆದರಿಂದು ನೀವು ಏನೇ ಹೇಳಿ, ನಾನು ನಿಮ್ಮ ಲೀಲೆಯ ಆಕ್ಷೇಪವನ್ನು ನನ್ನ ಮೇಲೆ ತೆಗೆದುಕೊಳ್ಳಲಾರೆ. ದೇವಿ, ಸ್ವಲ್ಪ ಕೇಳು. ದೇವಿ, ನೀನು ಸ್ವೀಕರಿಸದಿರು, ಆದರೆ ಇದುವೇ ಸತ್ಯ. ನಾನು ಈ ಜಗತ್ತಿನ ಕರ್ತೃನಾದರೆ ನೀನು ಈ ಸೃಷ್ಟಿಯ ಪ್ರೇರಣೆ. ಗೊಲ್ಲ, ನಾನೇನ್ ನಿನ್ನ ಹುರಿದುಂಬಿಸ್ಲಿಲ್ಲ. ನೀನ್ ಮಾಡಿದಕ್ಕೆಲ್ಲ ನೀನೇ ಕಾರಣ. ಈಗ ನಾನು ಹೋಗ್ತಿದ್ದೀನಿ ಊರವ್ರಿಗೆಲ್ಲ ಹೇಳೋದಿಕ್ಕೆ ನೀನೇ ಬೆಣ್ಣೆ ಕಳ್ಳ ಅಂತ. ನೀನೇ ಬೆಣ್ಣೆ ಕಳ್ಳ, ನೀನೇ ಬೆಣ್ಣೆ ಕಳ್ಳ, ನೀನೇ ಬೆಣ್ಣೆ ಕಳ್ಳ. ನಿಂತ್ಕೋ ಗೋಪಿಕೆ. ಗೋಪಿಕೆ, ನೀನ್ ನಿಜಾನೇ ಹೇಳ್ದೆ, ನಾನ್ ಬೆಣ್ಣೆ ಕದ್ದಿದ್ದೀನಿ. ನಮ್ಮ ಗೋಪ ಬಾಲಕರಿಗೆ ಅಧಿಕಾರ ಕೊಡ್ಸೋದು ಕಳ್ತನ ಆದ್ರೆ ಹೌದು, ನಾನ್ ಬೆಣ್ಣೆ ಕಳ್ಳಾನೆ. ತಮ್ಮ ಕೆಲ್ಸದಲ್ಲಿ ಆಸಕ್ತಿ ಕಳ್ಕೊಂಡಿರೋ ಗೋಪ ಬಾಲಕರಿಗೆ ಹೊಸ ನಂಬಿಕೆ ಮೂಡಿಸಿದ್ದು ಕಳ್ತನ ಆದ್ರೆ ಹೌದು, ನಾನ್ ಬೆಣ್ಣೆ ಕಳ್ಳಾನೆ. ಆ ಅನಾಚಾರಿ ಕಂಸನ್ನ ವಿರೋಧ ಮಾಡೋದ್ ತಪ್ಪಾದ್ರೆ ಹೌದು, ನಾನ್ ಬೆಣ್ಣೆ ಕಳ್ಳಾನೆ. ಗೋಪಿಕೆ, ಎಲ್ಲಾರು ಒಳ್ಳೇದಿಕ್ಕೆ ಆರೋಪನ ನಾನ್ ನನ್ ಮೇಲೆ ತಗೋತೀನಿ. ನಾನ್ ಬೆಣ್ಣೆ ಕಳ್ಳಾನೆ. ಗುರಿಯೇನೆ ಸಾಧಿಸುವೆ ನಾದ ಬಿಡದೆ, ಬೆಣ್ಣೆಯ ಕಳ್ಳನು ನಾನೆನೆ ಹೆದರೆನು, ಹರಿಯದ ಕೇಳು ರಾಧೆ. ಈಗ ಒಬ್ಬೊಬ್ಬರನ್ನು ಬಲವಾಗಿ ಹಿಡಿಯಿರಿ. ಹಾ ಹಾ, ಉತ್ತಮ. ಕಾಲಿನಲ್ಲಿ ಹಾ, ಎತ್ತಿ ಬಿಡು, ಎತ್ತಿ ಹಾಕು. ಹಾ, ಇದನ್ನು ಕರೆಯುತ್ತಾರೆ ಹೋರಾಟ. ಹಾ. ಮತ್ತಿಸಿ, ಇನ್ನು ಬೆಣ್ಣೆ ಮತ್ತಿಸಿ. ಮಲ್ಲ ಯುದ್ಧ ಮಾಡುತ್ತಿರುವಿರೋ ಇಲ್ಲ ಬೆಣ್ಣೆ ತೆಗೆಯುವಿರೋ? ಬಿಡಿ. ಏನಿದೆಲ್ಲ? ಹಾಕು ಪಟ್ಟನ್ನು. ಇದು ಗೋಕುಲದ ಬೆಣ್ಣೆಯ ಪ್ರಭಾವ. ಪ್ರಲಬ್ಧ, ಹಿಡಿಯವನನ್ನು. ಬಿಡಿ. ಭಗವಂತ, ಭಗವಂತ ಅಲ್ಲ, ಮಲ್ಲ ಯುದ್ಧ. ಇದು ಮಲ್ಲ ಯುದ್ಧ. ಭಗವಂತ, ಭಗವಂತ ಹೇಳಿ, ಅಭ್ಯಾಸ ಮಾಡಿ. ಮಿತ್ರ ಲಂಬಾಸುರ, ನನ್ನ ಅಖಾಡದಲ್ಲಿ ಮಲ್ಲ ಯುದ್ಧ ಮಾಡ ಬಂದೆಯ ನನ್ನ ಜೊತೆ? ಬಾ, ನೀವು ಹೊಡೆದಾಡಿ. ಇಲ್ಲ ಗೆಳೆಯ, ನಾನು ನಿನಗೆ ಇಷ್ಟು ಮಾತ್ರ ಹೇಳೋಕ್ ಬಂದಿದ್ದು. ಆ ಬ್ರಜವಾಸಿಗಳು ಹಾಲು ಬೆಣ್ಣೆಯನ್ನು ಕೊಡಲಿಲ್ಲ. ಹೌದು ಗೆಳೆಯ, ಬ್ರಜಮಂಡಲದ ಸಂಪೂರ್ಣ ಹಾಲು ಮತ್ತು ಬೆಣ್ಣೆ ಕಳುವಾಗಿದೆ.
ಕಳುವಾಯ್ತೆ. ಕೇಳಿತೆ ನಿಮಗೆಲ್ಲರಿಗೆ? ಬ್ರಜಮಂಡಲದ ಹಾಲು ತುಪ್ಪ ಬೆಣ್ಣೆ ಎಲ್ಲವೂ ಕಳುವಾಗಿದೆ. ಸಂಪೂರ್ಣ ಬ್ರಜಮಂಡಲದಿಂದ ನಿಮಗಾಗಿ ಇಂದು ಏನೂ ಬರಲಿಲ್ಲ. ಈಗ ಏನು ತಿನ್ನುವಿರಿ, ಏನು ಕುಡಿಯುವಿರಿ? ಪ್ರತಿದಿನವೂ ಹೀಗೆ ಆಗುತ್ತಿದ್ದರೆ ಆಗ ಹಸಿವಿನಿಂದಲೇ ಸಾಯುವಿರಿ. ಭಗವಂತ ಕಂಸನನ್ನೇಕೆ ನೋಡುವಿರಿ? ನನ್ನದಲ್ಲ, ನಿಮ್ಮ ಹಾಲು ಬೆಣ್ಣೆ ಕಳುವಾಗಿದೆ. ಹೋಗಿ ಬ್ರಜಮಂಡಲಕ್ಕೆ ನೆನಪಿಸಿ ಬ್ರಜವಾಸಿಗಳಿಗೆ ಹಾಲು ಬೆಣ್ಣೆಯ ಮೇಲೆ ಯಾರ ಅಧಿಕಾರವಿದೆ ಎಂದು. ಹೋಗಿ. ಈಗ ತಿಳಿಯುತ್ತದೆ ಬ್ರಜವಾಸಿಗಳಿಗೆ ಭಗವಂತ ಕಂಸನ ತೆರಿಗೆ ತೀರಿಸದಿದ್ದರೆ ಪರಿಣಾಮವೇನಾಗುವುದೆಂದು. ಕೃಷ್ಣ, ಬೇಗನೆ ಬಾ. ಇಷ್ಟೊತ್ತಿಗೆ ಕಂಸನ ಜಟ್ಟಿಗಳು ಗೋಕುಲಕ್ಕೆ ಏನ್ ಸ್ಥಿತಿ ತಂದಿದಾರೋ. ನನ್ ಗಂಡನ್ ಬಿಟ್ಬಿಡಿ, ಅವ್ರಿಗೆ ಹೊಡಿಬೇಡಿ. ಬಿಟ್ಬಿಡಿ ನನ್ ಗಂಡನ್ನ. ಯಾಕೆ ಹೊಡಿತಿದ್ದೀರಾ ನನ್ ಗಂಡಂಗೆ? ಬಿಟ್ಬಿಡಿ. ನಿಮ್ಮೆಲ್ಲರ ಮನೆಯಿಂದ ಬೆಣ್ಣೆ ಕಳುವಾಗಿದೆ, ಮತ್ತೆ ನಿಮಗೆ ಗೊತ್ತಾಗ್ಲಿಲ್ವಾ? ಇದೇ ನಿಮ್ಮೆಲ್ಲರ ಅಪರಾಧ. ಮತ್ತು ಈ ಅಪರಾಧದ ಶಿಕ್ಷೆ ಅಂತೂ ನಿಮಗೆ ಖಂಡಿತ ಸಿಗುತ್ತೆ. ನಿಲ್ಸಿ, ನಿಲ್ಸಿ, ನಿಲ್ಸಿ. ಕೃಷ್ಣ ಬಂದ. ಕೃಷ್ಣ, ನಮ್ಮನ್ ಕಾಪಾಡು. ಏನಾಯ್ತು? ಹೇಳಿ. ನೀವೆಲ್ಲ ಇದೇನ್ ಮಾಡ್ತಿದ್ದೀರಾ? ನಮ್ ಗೋಕುಲ ಚಂದ್ರ ಮೇಲೆ ದೌರ್ಜನ್ಯ ಯಾಕೆ ಮಾಡ್ತಿದ್ದೀರಾ? ನಿಮ್ ಗೊತ್ತಿಲ್ವಾ? ಯೋಧರ ಧರ್ಮ ಶಕ್ತಿ ಇಲ್ದೇ ಇರೋರ್ನ ರಕ್ಷಣೆ ಮಾಡೋದು, ಅವ್ರ ಮೇಲೆ ದೌರ್ಜನ್ಯ ಮಾಡೋದಲ್ಲ. ಈಗ ಯಾಕೆ ನೀನು ಸುಮ್ನೆ ಹುಚ್ಚಂತರ ನಗ್ತಿದ್ಯಾ? ಈಗೊಂದು ಸಣ್ಣ ಬಾಯಿ ಇಷ್ಟು ದೊಡ್ಡ ಮಾತಾಡಿದ್ರೆ ನಗು ಬರ್ದೇ ಇರುತ್ತಾ ಬಲ ತುಂಬಿದ ಬಲರಾಮ? ಅಲಂಬಾಸುರ, ವಯಸ್ಸಲ್ಲಿ ಯಾರು ಚಿಕ್ಕೋರು ಮತ್ತೆ ದೊಡ್ಡೋರಾಗಲ್ಲ. ಮನುಷ್ಯ ದೊಡ್ಡೋನಾಗೋದು ಅವನ್ ಕೆಲ್ಸದಿಂದ. ಮತ್ತೆ ನಾನ್ ನಿನ್ ಕೆಲ್ಸನ ಹಿಂದಿನ ಸಾರಿನೇ ನೋಡ್ಬಿಟ್ಟಿದೀನಿ. ನಿಂಗ್ ಬಲ ಎಷ್ಟಿದೆ ಅಂತ ನನಗ್ ಗೊತ್ತಿದೆ. ಇವಾಗ ನೀನು ನಿನ್ ಯೋಧರ ಜೊತೆಗೆ ಬಾಯಿ ಮುಚ್ಕೊಂಡು ಮಥುರೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಇಲ್ದಿದ್ರೆ ಏನು? ನೀವೆಲ್ಲ ನಮಗೆ ಶಿಕ್ಷೆ ಕೊಡ್ತೀರಾ? ಯಾರು ಶಿಕ್ಷೆ ಕೊಡ್ತಾರೆ ನಮ್ಗೆ? ಬಲ ತುಂಬಿದ ಬಲರಾಮ? ಇವರು ಈ ಹೆದರಿದ ಗೊಲ್ಲರ? ಅಥವಾ ಈ ಕಣ್ಣೀರಿಡ್ತಿರೋ ಗೋಪಿಕೆಯರ? ಇಲ್ಲ, ತಲೆ ಬಾಗ್ಸಿ ನಡೆಯೋ ಮುದುಕಿ, ಅವಳು ಮೇಲ್ ಹೋಗೋದಕ್ಕೆ ಇನ್ನು ಸ್ವಲ್ಪ ದಿನ ಬಾಕಿ. ಹೇಳು ಬಲ ತುಂಬಿದ ಬಲರಾಮ, ಯಾರು ಶಿಕ್ಷೆ ಕೊಡ್ತಾರೆ ನಮ್ಗೆ? ಅಲಂಬಾಸುರ, ನಿನಗೆ ನಾನೇನಕ್ಕೆ? ನಿನಗೆ ಕೃಷ್ಣನೇ ಸಾಕು. ಈಗ ಭಗವಂತ ಕಂಸರ ಸೈನಿಕರನ್ನ ಅಮ್ಮನ ಸೆರಗಲ್ಲಿ ಬಚ್ಚಿಟ್ಕೊಳ್ಳೋ ಇಬ್ರು ಚಿಕ್ಕ ಹುಡುಗರು ತಡೀತಾರ. ಅಲಂಬಾಸುರ, ಅಮ್ಮ ಹೇಳ್ತಾಳೆ ಅಧರ್ಮ ಬರೀ ಹೊರಗಿಂದ ಶಕ್ತಿಶಾಲಿ ಅನ್ಸುತ್ತೆ, ಒಳಗಿಂದ ಎಷ್ಟು ದುರ್ಬಲ ಆಗಿರುತ್ತೆ ಅಂದ್ರೆ ಒಬ್ಬ ಹುಡುಗ ಸಾಕು ಅದನ್ನ ಸೋಲ್ಸಕ್ಕೆ. ಸಾಕು.
ನಾನ್ ನಿನಗ್ ಬೆರಳು ಕೊಟ್ರೆ ನೀನು ಹಸ್ತಾನೇ ನುಂಗೋಕ್ ಹೊರಟಿದ್ಯಾ. ಬಲ ತುಂಬಿದ ಬಲರಾಮ, ಇವ್ರು ಯಾರೋ ಸಾಧಾರಣ ಯೋಧರಲ್ಲ. ಇವರು ಮೃತ್ಯುದಂಡ ನೀಡುವಂತ ಯೋಧರು. ಈಗ ಜೀವಂತವಾಗಿರ್ಬೇಕಂದ್ರೆ ಹೋಗಿ ಮನೆ ಅಂಗಳದಲ್ಲಿ ಬಚ್ಚಿಟ್ಕೊಳ್ಳಿ. ಇಲ್ಲ ಅಂದ್ರೆ ಈ ಗೋಕುಲ ವಾಸಿಗಳ ತರ ನಿಮಗೂ ಕೂಡ ಕಂಸರಿಂದ ಮುಕ್ತಿ ಸಿಕ್ಬಿಡುತ್ತೆ. ಅಲಂಬಾಸುರ, ಅಮ್ಮ ಹೇಳ್ತಾಳೆ ನಮ್ಗೆ ನಮ್ ಶಕ್ತಿ ಮೇಲೆ ಅಹಂಕಾರ ಇರಬಾರ್ದು. ಯಾಕಂದ್ರೆ ಬೆಟ್ಟದಷ್ಟಿರೋ ಅಹಂಕಾರನು ಒಂದೇ ಕ್ಷಣದಲ್ಲಿ ನಾಶ ಆಗ್ಬಿಡತ್ತೆ. ಮಗು ಮಗು ಮಗು, ನಿನಗೆ ನಿನ್ನ ಅಮ್ಮನ ಮಾತಿನ ಮೇಲೆ ಅಷ್ಟೊಂದು ವಿಶ್ವಾಸ ಇದ್ರೆ ನೀನೀಗ ನನ್ನ ಈ ಯೋಧರ ಜೊತೆ ಮಲ್ಲ ಯುದ್ಧ ಯಾಕೆ ಮಾಡಬಾರ್ದು? ನಿನ್ನ ಎಲ್ಲಾ ಭ್ರಮೆಗಳು ದೂರ ಆಗ್ಬಿಡುತ್ತೆ. ನಿಮ್ಮೆಲ್ರೂ ಭ್ರಮೆನ ದೂರ ಮಾಡ್ಲೇಬೇಕು ಅನ್ಸುತ್ತೆ. ಅಲಂಬಾಸುರ, ನಾನು ಯಶೋಧೇನಂದರ ಕೃಷ್ಣ ನಿನ್ನ ಈ ಯೋಧರಿಗೆ ಮಲ್ಲ ಯುದ್ಧದ ಸವಾಲಾಗ್ತಿದ್ದೀನಿ. ಅಲಂಬಾಸುರ, ಕಳೆದ ಬಾರಿ ಹೇಗೋ ಮೋಸ ಮಾಡಿ ನನ್ನಿಂದ ತಪ್ಪಿಸ್ಕೊಂಡೆ. ಈಗ ನಿನಗ್ ಧೈರ್ಯ ಇದ್ರೆ ನಮ್ ಸವಾಲಿನ ಸ್ವೀಕಾರ ಮಾಡು. ಆಗ ನಿನಗೆ ನಿಜವಾದ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ಈಗ ನೀವಿಬ್ರು ಪುಟ್ಟ ಬಾಲಕರು ಭಗವಂತ ಕಂಸರ ವೀರ ಯೋಧರ ಜೊತೆ ಯುದ್ಧ ಮಾಡ್ತೀರಾ? ನೀವಿಬ್ರು ಸಾವು ಬೇಕು ಅಂತ ತೀರ್ಮಾನ ಮಾಡಿದ್ರೆ ನಾನ್ ಯಾರು ಅದನ್ನ ತಡೆಯೋದಕ್ಕೆ ಅಲ್ವಾ? ನೀವು ಎಸ್ದಿರೋ ಸವಾಲನ್ನ ನಾನು ಒಪ್ಕೊಳ್ತೀನಿ. ಬಲ ತುಂಬಿದ ಬಲರಾಮ, ಬಾಲಕರೇ, ಇದನ್ನೇ ನಾನು ಬಯಸ್ತಿದ್ದೆ. ಈಗ ಈ ಮಲ್ಲ ಯುದ್ಧದಲ್ಲಿ ನಿಮಗೆ ಸಾವಾಗಲಿ ಇಲ್ಲವೇ ಗೆಲುವಾಗಲಿ ನಿಮ್ಮ ಸತ್ಯ ತಾನಾಗೇ ನನ್ನ ಮುಂದೆ ಬರುತ್ತೆ. ದಾಮೋದರಣ್ಣ, ಏನ್ ಹೇಳ್ತಿದ್ದೀರಾ ನೀವು? ನಾನ್ ನಿಜ ಹೇಳ್ತಿದ್ದೀನಿ ನಂದ್ರಾಣಿ. ಕೃಷ್ಣ ಮತ್ತು ಬಲರಾಮ ಕಂಸನ ಯೋಧರಿಗೆ ಮಲ್ಲ ಯುದ್ಧದ ಸವಾಲ್ ಹಾಕಿದ್ದಾರೆ. ಈಗ ನೀವೇ ಅವರನ್ನು ತಡಿಬೇಕು. ಬೇಗನೆ ಬನ್ನಿ. ಬನ್ನಿ ಬೇಗ. ಇಲ್ಲಿ ಕೇಳಿ, ಕೃಷ್ಣ ಮತ್ತೆ ಬಲರಾಮ ಕಂಸನ್ ಯೋಧರ ಜೊತೆ ಮಲ್ಲ ಯುದ್ಧ ಮಾಡಕ್ ಹೋಗ್ತಿದಾರಂತೆ. ನಾವ್ ಈಗ್ಲೇ ಅವ್ರನ್ನ ತಡಿದೇ ಇದ್ರೆ ಅನರ್ಥ ಆಗ್ಬಿಡುತ್ತೆ. ಬನ್ನಿ. ನಾನೇನ್ ಮಾಡಕ್ಕಾಗತ್ತೆ? ನಾನೇನ್ ಹೇಳ್ತೀನಿ ಅಂದ್ರೆ ಇದಕ್ಕೆಲ್ಲ ನಿನ್ನ ಪ್ರೀತಿನೇ ಕಾರಣ. ನಾನ್ ಮೊದಲೇ ಹೇಳಿರ್ಲಿಲ್ವಾ ಪರಿಸ್ಥಿತಿ ಬದಲಾಗಿದೆ ಅಂತ? ನೀನು ಕೃಷ್ಣನ ಹಿಡಿತದಲ್ಲಿ ಇಟ್ಕೋಬೇಕಿತ್ತು. ನಾವು ಪರಿಸ್ಥಿತಿಗಳ ಬಗ್ಗೆ ಆಮೇಲೂ ಕೂಡ ಮಾತಾಡಬಹುದು. ಈ ಸಮಯದಲ್ಲಿ ನಮ್ ಕಂದನ್ ಜೀವ ಆಪತ್ತಲ್ಲಿದೆ. ಒಂದ್ ವೇಳೆ ಆ ಮಲ್ಲ ಯುದ್ಧ ಶುರುವಾಯ್ತು ಅಂದ್ರೆ ಅನರ್ಥ ಆಗ್ಬಿಡುತ್ತೆ. ನಡೀರಿ. ಯಶೋಧೆ, ನಾನಲ್ಲಿ ಬರೋದ್ರಿಂದ ಏನ್ ಲಾಭ? ನಿನ್ ಕೃಷ್ಣ ನಿನ್ ಮಾತನ್ ಮಾತ್ರ ಕೇಳೋದು. ಇದೇನಾಗಿದೆ ನಿಮ್ಗೆ? ನಿಮ್ಮ ಕಂದನ್ ಮೇಲೆ ಪ್ರೀತಿನೇ ಇಲ್ಲ ಅನ್ನೋ ಹಾಗೆ ಯಾಕೆ ಮಾತಾಡ್ತಿದ್ದೀರಾ? ಒಬ್ಬ ತಂದೆ ಅಂದ್ಮೇಲೆ ನಿಮ್ಮ ಜವಾಬ್ದಾರಿನೂ ಆಗಿರುತ್ತಲ್ವಾ ಇದು? ನಂದ್ರಾಣಿ, ಕೃಷ್ಣ ಮತ್ತೆ ಬಲರಾಮ ಕಣಕ್ಕೆ ಇಳಿದು ಬಿಟ್ರೆ ಅನರ್ಥ ಆಗ್ಬಿಡುತ್ತೆ. ಈಗ ನಾವು ತಡ ಮಾಡಕ್ಕಾಗಲ್ಲ. ಬೇಗ ನಡೀರಿ. ಹಾ, ಬನ್ನಿ. ಯಶೋದೆ, ಸರ್ವನಾಶ ಈಗ ತಾನೇ ಶುರುವಾಗಿದೆ. ಈ ಬ್ರಜಮಂಡಲದಲ್ಲಿ ಗೋಕುಲದಲ್ಲಿ ತುಂಬಾನೇ ಪ್ರೀತಿ ಇದೆ ಅಲ್ವಾ? ಎಲ್ಲದಕ್ಕಿಂತ ಮೊದಲು ಇಲ್ಲಿರೋ ಪ್ರೀತಿನ ನನ್ನ ಶಕ್ತಿಯಿಂದ ಅಳಿಸಿ ಹಾಕ್ತೀನಿ, ನಾಶ ಮಾಡ್ಬಿಡ್ತೀನಿ.
ಗೋಕುಲದಲ್ಲಿ ಪ್ರೀತಿನೇ ಹುಟ್ಟಬಾರ್ದು. ಅದು ಗಂಡ ಹೆಂಡತಿ ಪ್ರೀತಿಯಾಗಿರ್ಲಿ, ಇಲ್ಲ ತಾಯಿ ಮತ್ತು ಪುತ್ರಂದು. ಗೋಕುಲ ವಾಸಿಗಳೇ, ಕಡೆ ಬಾರಿ ನೋಡ್ಕೊಂಡ್ಬಿಡಿ ನಿಮ್ಮ ಈ ಧರ್ಮ ರಕ್ಷಕರನ್ನ. ಯಾಕಂದ್ರೆ ಇದಾದ್ಮೇಲೆ ಇವರಿಬ್ರು ಈ ಕಣದಿಂದ ಜೀವಂತವಾಗಿ ಆಚೆ ಬರೋದಿಲ್ಲ. ಅಲಂಬಾಸುರ, ಅಮ್ಮ ಹೇಳ್ತಾಳೆ ಯುದ್ಧಕ್ಕೂ ಮೊದಲು ಯಾರು ಗೆಲ್ಲೋ ಘೋಷಣೆ ಮಾಡ್ತಾರೋ ಅವರಿಗೆ ಸೋಲಿನ ಭಯ ಜಾಸ್ತಿ ಇರುತ್ತೆ ಅಂತ. ಬಾಯ್ ಬಡಕ ಕೃಷ್ಣ, ಹೌದು ಹೌದು, ನನಗೆ ಭಯವಾಗ್ತಿದೆ. ಆದ್ರೆ ನನ್ ಭಯ ಏನು ಅಂದ್ರೆ ಈ ದೈತ್ಯಾಕಾರಿ, ಅಧರ್ಮಿ, ಶಕ್ತಿಶಾಲಿ, ಕ್ರೂರ ಯೋಧರು ಈ ಇಬ್ಬರು ಬಾಲಕರಿಗೆ ಏನು ದುಸ್ಥಿತಿ ತರ್ತಾರೋ ಅಂತ. ಏನ್ ನೋಡ್ತಿದ್ದೀರೋ? ಹಾಕಿ ಪಟ್ಟು. ಕಂದ, ಅಮ್ಮ ಅಮ್ಮ ನೀನು ಕೃಷ್ಣ, ಇದೇನ್ ತಪ್ಪು ಮಾಡೋಕ್ ಹೊಟ್ಟಿದ್ದೆ ನೀನು? ಮತ್ತೆ ಬಲರಾಮ, ನೀನು ನಿನಗ್ ಬುದ್ಧಿ ಇದೆ ಅಲ್ವಾ? ಮತ್ತೆ ನೀನುನಾ? ಚಿಕ್ಕಮ್ಮ, ಅದು ಬಲರಾಮ, ಅದು ಇದು ಏನೂ ಇಲ್ಲ. ಅತಿ ಆಗೋಯ್ತು ನಿಮ್ಮಿಬ್ಬರ ಆಟಗಳು. ನಡೀರಿ. ಆದ್ರೆ ಅಮ್ಮ ನಂದರಾಣಿ, ಸರಿಯಾದ ಸಮಯಕ್ಕೆ ಬಂದೆ ನೀನು. ಕರ್ಕೊಂಡು ಹೋಗು ಈ ಬಾಯಿ ಬಡ್ಕ ಬಾಲಕರನ್ನ ಸಾವಿನಿಂದ ದೂರ. ಅಮ್ಮ, ನಾವಿಲ್ಲಿಂದ ಹೋಗಕ್ಕಾಗಲ್ಲ. ನಾವೀ ಯೋಧರಿಗೆ ಮಲ್ಲ ಯುದ್ಧದ ಸವಾಲ್ ಹಾಕಿದ್ದೀವಿ. ನಾನ್ ನನ್ ಸವಾಲಿಂದ ಹಿಂದೆ ಸರಿಯೋದಿಕ್ಕಾಗಲ್ಲ ಅಮ್ಮ. ಕಂದ, ಇದ್ ನಿನ್ ವಯಸ್ಸ ಮಲ್ಲ ಯುದ್ಧ ಮಾಡೋಕೆ? ಮತ್ತೆ ಯೋಧರನ್ನ ನೋಡು, ಅವರೆಲ್ಲಿ ಮತ್ ನೀನೆಲ್ಲಿ? ಸವಾಲನ್ನ ನಮ್ ಸಮಾನ ಇದ್ದವ್ರಿಗೆ ಹಾಕ್ಬೇಕು, ಈ ರೀತಿ ಯಾರ್ಯಾರಿಗೂ ಅಲ್ಲ. ಅಮ್ಮ, ನೀನೇ ಹೇಳ್ತೀಯಲ್ವಾ ನಾವೆಲ್ಲ ಸಮಯದಲ್ಲೂ ಅಧರ್ಮ ಮತ್ತು ಅನಾಚಾರದ ವಿರೋಧ ಮಾಡ್ಬೇಕು ಅಂತ. ಕಂದ, ವಿರೋಧಿಸೋದು ಬೇರೆ ವಿಷಯ, ಆದ್ರೆ ಈ ಯುದ್ಧ ನಿನ್ಗನ್ಸುತ್ತಾ ನೀನ್ ಇವ್ರನ್ನ ಸೋಲ್ಸೋಕಾಗತ್ತೆ ಅಂತ? ಇದನ್ ತಿಳ್ಕೊಬೇಕಂದ್ರೆ ನಾನ್ ಇವ್ರ ಜೊತೆ ಯುದ್ಧ ಮಾಡ್ಲೇಬೇಕಲ್ವಾ ಅಮ್ಮ? ಕಂದ, ನೀನ್ ನಿನ್ ಮಾತುಗಳಿಂದ ನನ್ನ ಮರಳು ಮಾಡೋ ಯಾವ ಪ್ರಯತ್ನನೂ ಮಾಡ್ಬೇಡ. ನಡಿ ಇಲ್ಲಿಂದ. ಅಮ್ಮ, ನಾನ್ ನಿನ್ನ ಮರಳು ಮಾಡ್ತಿಲ್ಲ ಅಮ್ಮ. ನಾನಿದನ್ನ ನಿನ್ಗೆ ಅರ್ಥ ಮಾಡ್ಸೋಕ್ ಪ್ರಯತ್ನ ಮಾಡ್ತಿದ್ದೀನಿ. ಯುದ್ಧ ಮಾಡ್ದೇನೆ ನಾವು ಯಾವತ್ತಿಗೂ ಸೋಲನ್ನು ಒಪ್ಕೋಬಾರ್ದು. ಕೃಷ್ಣ ನಿಜ ಹೇಳ್ತಿದ್ದಾನೆ ಚಿಕ್ಕಮ್ಮ. ನಾವೀ ಮಲ್ಲ ಯುದ್ಧ ಮಾಡಿದ್ರೆ ಒಂದು ನಾವಿದ್ರಲ್ಲಿ ಗೆಲ್ಬಹುದು ಅಥವಾ ಸೋಲ್ಬಹುದು. ನಾವೇನಾದ್ರೂ ಈ ಮಲ್ಲ ಯುದ್ಧ ಮಾಡ್ಲಿಲ್ಲ ಅಂದ್ರೆ ಆಗ ಮಹಾರಾಜ ಕಂಸನ ಅನಾಚಾರಗಳೆದ್ರು ನಾವೆಂದೆಂದಿಗೂ ಸೋಲನ್ನೇ ಒಪ್ಕೋಬೇಕು. ಹಾ ಅಮ್ಮ. ನಂದರಾಣಿ, ನಿನಗೇಗ್ ಭಯ ಆಗಿದೆಯೋ ಸ್ವಲ್ಪ ಇವ್ರಿಗೂ ಸತ್ಯದ ಭಯ ತೋರ್ಸು. ಹೇಳು ಇವ್ರಿಗೆ ಸಾವಿನ ಹೆಸರೇ ಪರಾಜಯ. ನಡೀರಿ. ಯಾಕಂದ್ರೆ ನನಗಂತೂ ಇಷ್ಟ ಇಲ್ಲ ಒಬ್ಬ ತಾಯಿ ಪುನಃ ಬಂಜೆ ಆಗೋದು. ಆಲಂಬಾಸುರ, ನೀನೊಬ್ಬ ತಾಯಿಯ ಮಮತೆಯನ್ನ, ಅವಳ ಭಯ ಅಂದ್ಕೊಳ್ಳೋ ತಪ್ಪು ಮಾಡಿದ್ಯಾ? ಒಬ್ಬ ತಾಯಿಯನ್ನ ತನ್ನ ಪುತ್ರನ ಮುಂದೆ ಬಂಜೆ ಅಂತ ಹೇಳಿದ್ಯಾ? ಅದಕ್ಕೆ ನಿನಗೆ ಈ ವಿಷಯದ ಅರಿವು ಆಗ್ಲೇಬೇಕು, ಒಬ್ಬ ತಾಯಿಯ ಮಮತೆಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತ. ಬಲರಾಮ, ಕೃಷ್ಣ, ನಿಮ್ಮಿಬ್ಬರಿಗೂ ನಿಮ್ಮ ಅಮ್ಮನ ಮೇಲೆ ಆಣೆ, ಇವರಿಬ್ಬರಲ್ಲಿ ಒಬ್ಬ ಯೋಧನು ತಮ್ಮ ಕಾಲ್ಗಳಿಂದ ನಡ್ಕೊಂಡು ಮಥುರೆಗೆ ವಾಪಸ್ ಹೋಗೋ ಹಾಗಿಲ್ಲ. ಕೃಷ್ಣ, ನಿಮ್ಮ ಅಮ್ಮ ಯುದ್ಧಕ್ಕೆ ಅನುಮತಿ ಕೊಡ್ತಾ ಇದ್ದಾಳೆ.
ಹೋಗು, ತೋರ್ಸು ಇವ್ರಿಗೆ. ವಿಜಯೀ ಭವ. ಕೃಷ್ಣ ಬಲರಾಮ, ಕೃಷ್ಣ ಬಲರಾಮ, ಕೃಷ್ಣ ಬಲರಾಮ, ಕೃಷ್ಣ ಬಲರಾಮ, ಕೃಷ್ಣ ಬಲರಾಮ, ಕೃಷ್ಣ ಬಲರಾಮ. ನಾರಾಯಣ ನಾರಾಯಣ. ಪ್ರಭು, ಸ್ವಲ್ಪ ಸಮಯದ ಹಿಂದೆ ಯಾವ ಯಶೋದೆ ನಂದಪುತ್ರನ ಮಲ್ಲ ಯುದ್ಧದ ವಿಷಯ ಕೇಳಿ ಚಿಂತಿತಳಾಗಿದ್ದಳೋ, ಈಗವಳೆ ಅವರನ್ನು ಯುದ್ಧಕ್ಕೆ ಕಳಿಸಿದ್ದಾಳೆ. ಮಾತೆ ಯಶೋದೆಯ ಯೋಚನೆಯಲ್ಲಿ ಇಷ್ಟೊಂದು ದೊಡ್ಡ ಪರಿವರ್ತನೆಯೇ? ಇದು ಹೇಗೆ ಸಾಧ್ಯವಾಯಿತು ಪ್ರಭು? ದೇವರ್ಷಿ, ನಿಮ್ಮ ಈ ಪ್ರಶ್ನೆಯ ಉತ್ತರವನ್ನು ನಿಮ್ಮ ಮಾತೆಯೇ ಕೊಡಬಲ್ಲಳು. ಏಕೆಂದರೆ ಒಬ್ಬ ತಾಯಿಯೇ ಇನ್ನೊಬ್ಬ ತಾಯಿಯ ಭಾವನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಳು. ಮಾತೆ, ದೇವರ್ಷಿ, ತಾಯಿ ಮತ್ತು ಪುತ್ರನ ಮಧ್ಯೆ ಇರುವ ದೊಡ್ಡ ಆಧಾರ ಸೂತ್ರವೆಂದರೆ ತಾಯಿಯ ಮಮತೆಯ ಮಡಿಲು. ಅದೇ ಮಡಿಲಿನ ನೆರಳಲ್ಲಿ ಒಂದು ಸಂತಾನದ ವಿಕಾಸವಾಗುತ್ತದೆ. ಅದೇ ಮಡಿಲಿನ ಆಶ್ರಯದಲ್ಲಿ ಸಂತಾನವು ತನ್ನ ತಾಯಿಯಿಂದ ಸಂಸ್ಕಾರ ಪಡೆಯುತ್ತದೆ. ಒಬ್ಬ ತಾಯಿ ಎಲ್ಲವನ್ನು ಸಹಿಸಿಕೊಳ್ಳುತ್ತಾಳೆ ದೇವರ್ಷಿ, ಆದರೆ ತನ್ನ ತಾಯ್ತನದ ಮೇಲಾಗುವ ಆರೋಪವನ್ನು ಎಂದಿಗೂ ಸಹಿಸುವುದಿಲ್ಲ. ಇಂದು ಪಾಪಿ ಕಂಸನ ಜನರು ಮಾತೆ ಯಶೋದೆಯ ಮಾತೃತ್ವದ ಮೇಲೆ ಆರೋಪ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಈಗವರು ಅದರ ಪರಿಣಾಮ ಎದುರಿಸಲೇಬೇಕು ದೇವರ್ಷಿ. ಸತ್ಯವಚನ ಮಾತೆ, ಸತ್ಯವಚನ. ಅಧರ್ಮಿ ಕಂಸನ ಯೋಧರೇ, ಬನ್ನಿ. ಇವತ್ ನಾವು ನಿಮ್ ಭ್ರಮೆನ ದೂರ ಮಾಡ್ತೀವಿ ಅಲ್ವಾ ಅಣ್ಣ? ಹಾ ಕೃಷ್ಣ. ಹೇಳ್ರು, ಪಟ್ಟು ಹಾಕ್ರಿ. ಹಾಲು ಬೆಣ್ಣೆ ತಿಂತೀರಲ್ಲ, ಹೇಳ್ರಿ. ಏನ್ರೋ ಮಾಡ್ತಿದ್ದೀರಾ? ಕೃಷ್ಣ ಬಲರಾಮ, ಕೃಷ್ಣ ಬಲರಾಮ, ಕೃಷ್ಣ ಬಲರಾಮ, ಕೃಷ್ಣ ಬಲರಾಮ, ಕೃಷ್ಣ ಬಲರಾಮ. ಈಗ ಬಂತಲ್ಲ ಕಳೆ. ಕಿತ್ತು ಬಿಡಿ ಇವತ್ತು ಈ ಧರ್ಮದ ಭುಜಗಳನ್ನ. ಕೃಷ್ಣ ಬಲರಾಮ, 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 ಕೃಷ್ಣ ಬಲರಾಮ. ಕೃಷ್ಣ, ನಿಂಗೇನಾಗಿಲ್ಲ ತಾನೆ ಕೃಷ್ಣ? ಹಾ ಅಣ್ಣ, ನನ್ಗೇನೂ ಆಗಿಲ್ಲ. ಆದ್ರೆ ಅದೇಗೋ ಒಂದ್ ಕ್ಷಣಕ್ಕೆ ನಿನ್ ಶಕ್ತಿ ನನ್ಗ್ ಬಂದ್ಬಿಟ್ಟಿತ್ತು. ಕೃಷ್ಣ, ಕೆಲವೊಮ್ಮೆ ಹಾಗಾಗತ್ತೆ. ಕೃಷ್ಣ, ನನಗೆ ಗೊತ್ತಿಲ್ಲ ನನ್ನಲ್ಲಿ ಇಷ್ಟೊಂದ್ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ. ಅಣ್ಣ, ಹೀಗೇನಾದ್ರೂ ಆಯ್ತಾ? ಧರ್ಮದ ದಾರಿಲಿ ಹೋಗಿದ್ರಿಂದ ನಮ್ಗೇನಾದ್ರೂ ಇಷ್ಟು ಶಕ್ತಿ ಬಂದ್ಬಿಡ್ತಾ? ಏನ್ ನಾಚಿಗೆಟ್ಟವ್ರೆ? ಭಗವಂತ ಕಂಸರ ಹೆಸರನ್ನ ಮಣ್ಪಾಲ್ ಮಾಡ್ತೀರಾ? ಹೇಳಿ ಹೇಳಿ, ಈ ಇಬ್ರು ಬಾಯಿ ಬಡಕ ಹುಡುಗರನ್ನ ಮುಗಿಸ್ಬಿಡಿ. ಹೇಳಿ.
ಕೋಮಲತೆಯಲೇ ಬಹುಬಲವಿಹುದು ನೋಡುತ್ತ ಗೋಕುಲ ಕಣ್ದುಂದಿಹುದು ಭಯದಲೆ ಭಯವನು ಗೈಯುತ ಹನನ ಆಲಂಬಾಸುರ ಕರ್ಕೊಂಡು ಹೋಗು ನಿನ್ನ ಈ ಅಶಕ್ತ ಯೋಧರನ್ನ. ನೋಡುತ್ತ ಕೃಷ್ಣನು ತಾ ಪ್ರಭುವ. ಮುಂದಿನ ಬಾರಿ ಗೋಕುಲಕ್ ಬರುವಾಗ ನಿನ್ನ ಅಹಂಕಾರನ ಮಥುರೆಯಲ್ಲೇ ಬಿಟ್ಟು ಬಾ. ಪುಳಕವ ತಳೆದು ನಡೀರಿ ನಾರಾಯಣನನು ನುತಿಸಿದಳೊಲಿದು